ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಏನು ಕೋವಿಡ್-19 ಮತ್ತು ಅತಿವೃಷ್ಟಿಗೆ ಬಿಡುಗಡೆಯಾದಂಥ ಅನುದಾನವನ್ನು ಸುಮಾರು 3 ಕೋಟಿ ರೂಪಾಯಿ ದುರುಪಯೋಗ ಪಡಿಸ್ಕೊಂಡಿದ್ರು. ಈ ಬಗ್ಗೆ ನಾನು ಕರ್ನಾಟಕ ಲೋಕಾಯುಕ್ತ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ದಾಖಲೆಗಳ ಸಮೇತ ದೂರನ್ನು ದಾಖಲು ಮಾಡಿದ್ದೆ. ಈಗ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ 4 ಜನರ ತನಿಖಾ ತಂಡವನ್ನು ನೇಮಕ ಮಾಡಿ ಆ 4 ಜನರ ತನಿಖಾ ತಂಡ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ ನಾಗಮಂಗಲ ತಾಲೂಕು ತಹಸೀಲ್ದಾರ್ ಆಗಿದ್ದಂಥ ಕುಂಜಿ ಅಹಮದ್ ಮತ್ತೆ ಶಿರಸ್ತಾರ್ಗಳಾದಂಥ ಪ್ರಕಾಶ್ ಮತ್ತು ಹರ್ಷ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಉಮಾರ್ ಅವರು 4 ಜನರ ವಿರುದ್ಧ ಏನು ನಾವು 3 ಕೋಟಿ ಹಣ ದುರುಪಯೋಗ ಆಗಿತ್ತು ಅಂತೇಳಿ ದೂರು ಕೊಟ್ಟಿದ್ವಿ. ಈಗ ಅದು 4 ಕೋಟಿ ಹಣ ದುರುಪಯೋಗ ಆಗಿದೆ ಅಂತೇಳಿ ತನಿಖಾ ತಂಡ ಮಾಡಿದಂಥ ಒಂದು ತನಿಖೆಯಿಂದ ಅದು ಬಹಿರಂಗಗೊಂಡಿದೆ. ಈಗ ಆ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿಗಳು ಈ ತಹಸೀಲ್ದಾರ್ ಕುಂಜಿ ಅಹಮದ್ ಮತ್ತೆ ಶಿರಸ್ತಾರ ಅಂತ ಪ್ರಕಾಶ್, ಹರ್ಷ ಮತ್ತೆ ದ್ವಿತೀಯ ದರ್ಜೆ ಸಹಾಯಕಿ ಉಮಾ 4 ಜನರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತೇಳಿ ಲೋಕಾಯುಕ್ತಕ್ಕೆ ಮತ್ತು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಇದು ನಾಗಮಂಗಲ ತಾಲೂಕು ಒಂದೇ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಕಾರಣ ಅಲ್ಲ. ಇಡೀ ಮಂಡ್ಯ ಜಿಲ್ಲೆಯ 7 ತಾಲೂಕು ಕಚೇರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕೋವಿಡ್-19 ಮತ್ತು ಅತಿವೃಷ್ಟಿ ಕಾಮಗಾರಿಗಳಲ್ಲಿ ಹಣ ದುರುಪಯೋಗ ಆಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾನೆ. ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಖಾಸಗಿ ಅಕೌಂಟ್ಗಳಿಗೆ ಹಣವನ್ನು ಹಾಕೊಂಡು ಹಣ ದುರುಪಯೋಗ ಆಗಿತ್ತು, ಅದೇ ರೀತಿ ತಹಸೀಲ್ದಾರ್ಗಳು ಕೂಡ ಖಾಸಗಿ ವ್ಯಕ್ತಿಗಳ ಅಕೌಂಟ್ಗೆ ಹಣವನ್ನು ಹಾಕೊಂಡು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲಾಧಿಕಾರಿಗಳ ಒಂದು ವರದಿಯಿಂದ ಬಹಿರಂಗಗೊಂಡಿದೆ. ಈ ಬಗ್ಗೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಸರ್ಕಾರ ಒಂದು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ.